ಈಗ ಇಲ್ಲಿ ಯಾರೂ ಇಲ್ಲ. ನಾನು ಗುಟ್ಟಾಗಿ ಹೋಗಿ ಜಿಂಕೆಯ ಮನೆಯೊಳಗೆ ಏನನ್ನಾದರೂ ಕದಿಯುತ್ತೇನೆ. ಇದು ಜುಮ್ರು ಎಮ್ಮೆ. ಕಾಡಿನಲ್ಲೆಲ್ಲ ಕಳ್ತನ ಮಾಡೋದ್ರಲ್ಲಿ ಎತ್ತಿದ ಕೈ ಇದು. ಕಾಡಿನಲ್ಲಿ ಯಾವ ಪ್ರಾಣಿಗಳು ಇಲ್ದಿರೋ ಸಮಯ ನೋಡಿ ಜಿಂಕೆಗಳ ಮನೆ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ದವಸ, ಧಾನ್ಯ, ಹಣ, ಸಂಪತ್ತು ಎಲ್ಲ ಇತ್ತು. ಆದ್ರೆ ಯಾರೂ ಇರ್ಲಿಲ್ಲ. ವಾ, ಇಲ್ಲಿ ಬಹಳಷ್ಟು ಹಣ ಮತ್ತು ಆಹಾರವಿದೆ. ಆಗ ಜುಮ್ರು ಎಲ್ಲವನ್ನೂ ತಗೊಂಡು ಅಲ್ಲಿಂದ ಹೊರಡುತ್ತೆ. ಸ್ವಲ್ಪ ಸಮಯದಲ್ಲಿ ಜಿಂಕೆ ತನ್ನ ಮನೆಗೆ ಬರುತ್ತೆ. ಅಯ್ಯೋ, ನನ್ನ ಸಂಪತ್ತೆಲ್ಲ ಎಲ್ಲೋಯ್ತು. ಜಿಂಕೆ ಹೊರಗಡೆ ಬರುತ್ತೆ. ಎಲ್ಲಾ ಪ್ರಾಣಿಗಳನ್ನು ಕೂಗಿ ಕೂಗಿ ಕರೆಯುತ್ತೆ. ಏನಾಯ್ತು ಜಿಂಕೆ? ಅರೆ ಬಾಲು ಅಣ್ಣ, ನನ್ ಮನೇಲಿ ಕಳ್ತನ ಆಗಿದೆ. ಯಾರೋ ನನ್ನ ದವಸ, ಧಾನ್ಯ, ದುಡ್ಡು ಎಲ್ಲವನ್ನೂ ಕತ್ಕೊಂಡು ಹೋಗಿದ್ದಾರೆ. ಏನು ಇವು ಆ ಕುತಂತ್ರಿ ಎಮ್ಮೆಯ ಕೆಲಸಗಳಾಗಿವೆ? ಹಾ, ಅದೇ ಕದ್ದಿರೋದು. ಕಾಡಿನಲ್ಲಿ ಅದೇ ತಾನೇ ಕಳ್ತನ ಮಾಡೋದು. ಜುಮ್ರು ಎಮ್ಮೆ ಕಳ್ತನ ಮಾಡೋದ್ರಲ್ಲೇ ನಿಪುಣನಾಗಿತ್ತು. ಅರೆ, ಯಾರು ಅವನ್ ಕಳ್ತನ ಮಾಡೋದ್ ನೋಡೇ ಇಲ್ಲ. ಹಾಗಾಗಿ ಯಾವಾಗ್ಲೂ ಮಾಡೋ ಹಾಗೆ ನಾನ್ ಕಳ್ತನ ಮಾಡೇ ಇಲ್ಲ ಅಂತ ಹೇಳುತ್ತೆ. ಅವನು ಯಾರೇ ಆಗಿರ್ಲಿ, ನಾವು ಹೋಗಿ ಅವನ ಬಗ್ಗೆ ರಾಜನಿಗೆ ದೂರು ನೀಡುತ್ತೇವೆ. ಎಲ್ಲಾ ಪ್ರಾಣಿಗಳು ಕಾಡಿನ ರಾಜ ಚಿರತೆ ಬಳಿಗೆ ಬರ್ತಾರೆ ಮತ್ತವರಿಗೆ ಎಲ್ಲಾ ಸಮಸ್ಯೆ ತಿಳಿಸ್ತಾರೆ. ಆ ಎಮ್ಮೆ ನಮ್ಮ ಜೀವನವನ್ನು ದುಸ್ತರಗೊಳಿಸಿದೆ ಸ್ವಾಮಿ. ಅವನನ್ನು ಈ ಕಾಡಿನಿಂದ ಹೊರಗೆ ಹಾಕಬೇಕೆಂದು ನಾವು ಸೂಚಿಸುತ್ತೇವೆ. ಆ ಎಮ್ಮೆಯನ್ನು ನಮ್ಮ ಬಳಿಗೆ ತನ್ನಿ. ಆಗ ಜುಮ್ರು ಎಮ್ಮೆಯನ್ನು ಅಲ್ಲಿ ಕರ್ಕೊಂಡ್ ಬರ್ತಾರೆ. ಜುಮ್ರು, ಜಿಂಕೆ ಮನೆಯಿಂದ ನೀನು ಕದ್ದಿದ್ದನ್ನೆಲ್ಲ ಜಿಂಕೆಗೆ ಹಿಂದಿರುಗಿಸಿ ಬಿಡು. ರಾಜ ಸಾಹೇಬ್, ನಾನು ಕಳ್ಳತನ ಮಾಡುವುದನ್ನು ಯಾರಾದರೂ ನೋಡಿದ್ದೀರಾ? ಕಾಡಿನಲ್ಲಿ ಪ್ರತಿ ಬಾರಿ ಕಳ್ಳತನವಾದರೂ ನನ್ನ ಮೇಲೆ ಏಕೆ ದೋಷ? ಎಲ್ಲರ ಅನುಮಾನ ನಿನ್ನ ಮೇಲೆ ಬೀಳುವುದರಿಂದ. ಸರಿ, ನೀವೆಲ್ಲ ನನ್ನ ಮನೆಗೆ ಬಂದು ನೋಡಿ. ಅಲ್ಲಿ ಒಂದೇ ಒಂದು ಕಳ್ಳತನದ ವಸ್ತು ಸಿಕ್ಕರೆ ನನ್ನನ್ನು ಕತ್ತಲು ಕೋಣೆಯಲ್ಲಿ ಬಂಧಿಸಿ. ಇದನ್ ಕೇಳಿ ಎಲ್ರಿಗೂ ಆಶ್ಚರ್ಯವಾಗುತ್ತೆ. ರಾಜ ಸಾಬ್, ಕಾಡಿನ ಪ್ರಾಣಿಗಳು ನನ್ನ ವಿರುದ್ಧ ಸುಳ್ಳು ವದಂತಿಗಳನ್ನು ಹರಡುತ್ತಿವೆ. ನಾನು ಅಷ್ಟು ದೊಡ್ಡ ಕಳ್ಳತನ ಮಾಡಿದ್ದರೆ ನಾನು ಇಲ್ಲಿ ಇರುತ್ತಿದ್ದೇನಾ? ಎಂದೋ ಇಲ್ಲಿ ಸ್ಥಳವನ್ನು ಬಿಟ್ಟು ಹೋಗುತ್ತಿದ್ದೆ. ಇದ್ರ ಮಾತು ಕೇಳಿ ಎಲ್ರೂ ಬಿಟ್ಟ ಹಾಗೆ ನೋಡ್ತಾರೆ. ಕ್ಷಮಿಸಿ ಜುಮ್ರು, ನಾವು ನಿನ್ನ ಮೇಲೆ ಆರೋಪ ಮಾಡಿದ್ದಕ್ಕೆ ನೀನು ಹೋಗಬಹುದು. ಜುಮ್ರು ಎಮ್ಮೆ ಅಲ್ಲಿಂದ ಹೊರಟೋಗುತ್ತೆ. ಅವನು ಕಳ್ಳನಲ್ಲದಿದ್ದರೆ ಕಾಡಿನಲ್ಲಿ ಕಳ್ಳತನ ಮಾಡುವವರು ಯಾರು? ಜುಮ್ರು ಎಮ್ಮೆ ಬಹಳ ಬುದ್ಧಿವಂತನಾಗಿತ್ತು. ಅದು ಕಳ್ಳತನ ಹೇಗ್ ಮಾಡುತ್ತೆ ಅಂದ್ರೆ ಯಾರು ಪತ್ತೆ ಹಿಡಿಯೋಕೆ ಆಗೋದಿಲ್ಲ. ಈಗ ಜುಮ್ರು ಎಮ್ಮೆ ದೂರದ ಒಂದು ಗುಹೆಗೆ ಬರುತ್ತೆ. ಅಲ್ಲಿ ನೋಡಿದ್ರೆ ಬಹಳಷ್ಟು ದವಸ, ಧಾನ್ಯ, ದುಡ್ಡು ಎಲ್ಲ ಇತ್ತು. ಹೌದು, ಮೂರ್ಖ ಅರಣ್ಯವಾಸಿಗಳೇ, ನೀವು ನನ್ನನ್ನು ಎಂದಿಗೂ ಹಿಡಿಯಲು ಸಾಧ್ಯವಿಲ್ಲ. ನಾನು ಕದಿಯುವ ಮೂಲಕ ತುಂಬಾ ನಿಧಿಯನ್ನು, ಆಹಾರವನ್ನು ಸಂಗ್ರಹಿಸಿದ್ದೇನೆ. ಕೆಲವು ದಿನಗಳ ನಂತರ ಈ ಜುಮ್ರು ಎಮ್ಮೆ ರಾಜನಾದ ಚಿರತೆ ಗುಹೆ ಬಳಿ ಬರುತ್ತೆ. ರಾತ್ರಿ ಆಗಿತ್ತು. ಕಾಡಿನಲ್ಲಿ ನೋಡಿದ್ರೆ ಎಲ್ರೂ ನಿದ್ದೆಯಲ್ಲಿದ್ರು. ನಡಿ, ರಾಜ ಸಾಹೇಬರ ಮನೆಯನ್ನು ಕೊನೆಯ ಬಾರಿಗೆ ಕಳ್ಳತನ ಮಾಡೋಣ. ಇಲ್ಲಿಂದ ದೂರ ಹೊರಟು ಹೋಗುವೆ. ಆಗ ಇದು ಗೊತ್ತಿಲ್ದ ಹಾಗೆ ಈ ರಾಜನ ಗುಹೆ ಒಳಗಡೆ ಬರುತ್ತೆ. ಎಲ್ಲರೂ ಮಲಗಿದ್ದಾರೆ. ಬೇಗನೆ ಕಳ್ಳತನ ಮಾಡಿ ಹೊರಟು ಹೋಗುವೆ. ಜುಮ್ರು ಎಮ್ಮೆ ರಾಜನ ಖಜಾನೆಯಿಂದ ಎಲ್ಲವನ್ನು ಕತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಾಜನ ಸೈನಿಕರಿಗೆ ಎಚ್ಚರವಾಗಿ ಈ ಎಮ್ಮೆನ ಹಿಡ್ಕೊಂಡ್ ಬಿಡ್ತಾರೆ. ಓಹೋ, ನೀನ್ ಇಲ್ಲಿ ಕಳ್ತನ ಮಾಡೋಕ್ ಬಂದ್ಯಾ? ಈಗ ಎಲ್ಲಾ ಸೈನಿಕರು ಕೂಗಿ ಎಲ್ರನ್ನು ಕರೀತಾರೆ. ಆಗ ಎಲ್ಲಾ ಪ್ರಾಣಿಗಳು ಅಲ್ಲಿಗೆ ಬರ್ತಾರೆ. ನಾವು ನಿನ್ನನ್ನು ಈಗಾಗಲೇ ಎಮ್ಮೆ ಎಂದು ಅನುಮಾನಿಸಿದ್ದೇವೆ. ಇಲ್ಲಿವರೆಗೆ ನೀನು ಕಾಡಿನಿಂದ ಏನೇನು ಕದ್ದಿದೆಯೋ ನಾನು ಅವನ್ನೆಲ್ಲ ನಿನ್ನ ಹೃದಯದಲ್ಲಿ ಕೈ ಇಟ್ಟು ಹೊರತೆಯುತ್ತೇನೆ. ಅದನ್ನು ಹಗ್ಗದಿಂದ ಕಟ್ಟುತ್ತೇನೆ. ಈಗ ಎಲ್ಲಾ ಸೇರ್ಕೊಂಡು ಈ ಎಮ್ಮೆನ ಮರಕ್ಕೆ ಕಟ್ಟ ಹಾಕ್ಬಿಡ್ತಾರೆ. ಕಾಡಿನ ಜನರೇ, ಈ ಕಳ್ಳ ಎಮ್ಮೆಯನ್ನು ಎಷ್ಟು ಹೊಡೀರಿ ಅಂದರೆ ಅವನ ಜೀವನದಲ್ಲಿ ಎಂದೂ ಕದಿಯಲು ಸಾಧ್ಯವಿಲ್ಲ. ಮತ್ತೆ ಈ ಜುಮ್ರು ಎಮ್ಮೆ ಚೆನ್ನಾಗಿ ಹೊಡಿತಾರೆ. ಜುಮ್ರು ಎಮ್ಮೆ ನೋವಿನಿಂದ ಜೋರಾಗಿ ಕಿರಿಚ್ಕೊಳ್ತಾ ಇರುತ್ತೆ. ಈಗ ಪೆಟ್ ತಿನ್ನೋಕ ಆಗ್ದೇನೆ ಈ ಜುಮ್ರು ಎಮ್ಮೆ ತಾನು ಕದ್ದಿದ್ದಂತಹ ಎಲ್ಲಾ ಸಂಪತ್ತಿನ ಬಗ್ಗೆ ಇವರಿಗೆ ತಿಳಿಸುತ್ತೆ. ನಂತರ ಕಾಡಿನ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಈ ಜುಮ್ರು ಗುಹೆಯಲ್ಲಿ ಇದ್ದಂತಹ ಎಲ್ಲಾ ಸಂಪತ್ತು, ದುಡ್ಡು, ದವಸ, ಧಾನ್ಯ ತಗೊಂಡು ಈ ಜುಮ್ರು ಎಮ್ಮೆಯನ್ನು ಕಾಡಿನಿಂದ ಹೊರಗಡ್ತಾರೆ. ಇಲ್ಲಿಂದ ಹೋಗು ಕಳ್ಳ, ನೀನು ಮತ್ತೆ ಇಲ್ಲಿ ಕಾಣಿಸಿಕೊಂಡ್ರೆ ನಿನ್ನ ಮೂಳೆಯನ್ನು ಮುರಿಯುತ್ತೇನೆ. ಜುಮ್ರು ಎಮ್ಮೆಗೆ ತುಂಬಾ ಪೆಟ್ಟಾಗಿತ್ತು. ಹೇಗೋ ಇದು ಬೀಳುತ್ತಾ ಏಳುತ್ತಾ ನಡ್ಕೊಂಡ್ ಬಂದು ಒಂದು ಜಾಗದಲ್ಲಿ ಮಲ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಹೊಡೆದು ಬಿಟ್ರು ನನಗೆ. ಜುಮ್ರುಗೆ ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ. ಮರುದಿನ ಈ ಜುಮ್ರು ಎಮ್ಮೆಗೆ ಎಚ್ಚರವಾದಾಗ ಯಾವ್ದೋ ಒಂದು ಮಂಗ ಇದ್ರ ರಕ್ತವನ್ನೆಲ್ಲ ನೆಕ್ತಿತ್ತು. ಯಾರು? ಏನಾಯ್ತು ರಂಗಿಲೆ, ನೀನು ಹೇಗೆ ಇಷ್ಟೊಂದು ಊದಿಕೊಂಡು ಕೆಂಪಾಗಾದೆ? ಯಾರೋ ನಿನ್ನನ್ನು ನಾಯಿಯಂತೆ ಹೊಡೆದಂತೆ ಕಾಣುತ್ತದೆ. ಇಲ್ಲ ಇಲ್ಲ, ಹಾಗೆ ಏನು ಇಲ್ಲ. ಎತ್ತರ ಪರ್ವತದಿಂದ ಕೆಳಗೆ ಬಿದ್ದೆ.
ಇಲ್ಲ ಇಲ್ಲ ರಂಗಿಲಿ, ಆ ಗಾಯಗಳು ಎತ್ತರದ ಪರ್ವತದಿಂದ ಬಿದ್ದುವ ಆದದ್ದಲ್ಲ. ಮಗನೇ, ನಿನ್ನನ್ನು ಯಾರೋ ಹೊಡೆದಿದ್ದಾರೆ. ಈಗ ಹೇಳು, ಹುಡುಗಿಯನ್ನು ಕೆಟಲಿ ಮಾಡಿದ್ದಕ್ಕಾಗಿ ಯಾರಾದರೂ ನಿನ್ನನ್ನು ಹೊಡೆದರೆ ಅಥವಾ ಬೇರೆ ಯಾರಾದರೂ ಮಾಡಿದ್ದಾರೋ? ಇಲ್ಲ ಗೆಳೆಯ, ನೀನು ಯಾಕೆ ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ? ಕೇಳು, ಇಲ್ಲಿ ಸುತ್ತಲೂ ಕಾಡು ಇದೆಯೇ? ಹಾ ಹೌದು, ದೂರದಲ್ಲಿ ಒಂದು ನದಿ ಇದೆ, ಅದರ ಹಿಂದೆ ಒಂದು ದೊಡ್ಡ ಕಾಡು ಇದೆ. ಈಗ ಯಾರನ್ನೂ ನನ್ನ ಕಾಡಿಗೆ ಕಾಲಿಡಲು ಬಿಡುವುದಿಲ್ಲ. ನಾನು ಆ ಕಾಡಿಗೆ ಹೋಗಿ ಶಿಬಿರ ಬಿಡುತ್ತೇನೆ. ಜುಮ್ರು ಎಮ್ಮೆ ಆಮೇಲೆ ಒಂದು ಹೊಸ ಕಾಡಿಗೆ ಬರುತ್ತೆ. ಅಲ್ಲಿ ಬಹಳಷ್ಟು ಪಶು ಪಕ್ಷಿಗಳು ಪ್ರಾಣಿಗಳಿದ್ವು. ನನಗೆ ತುಂಬಾ ಹಸಿವಾಗಿದೆ, ಈಗ ನಾನು ಎಲ್ಲಿಂದ ಆಹಾರ ತರಲಿ? ಆಗ ಜುಮ್ರು ಒಂದು ಕತ್ತೆ ಬಳಿ ಬರುತ್ತೆ. ಅದು ಹುಲ್ ತಿಂತಿತ್ತು. ಕೇಳು ಸಹೋದರ, ನನಗೆ ಸ್ವಲ್ಪ ಆಹಾರ ಸಿಗುತ್ತದೆಯೇ? ನಿನ್ನ ಬಳಿ ಹನಿ ಇದೆಯಾ? ನಾನು ಊಟ ಕೊಡುತ್ತೇನೆ. ನನ್ನ ಬಳಿಯಲ್ಲಿ ಹಣವಿಲ್ಲ. ಹಾಗಾದ್ರೆ ನನಗೆ ಏನಾದ್ರೂ ಕೊಡು. ಈ ಕಾಡಿನಲ್ಲಿ ಏನು ಉಚಿತವಾಗಿ ಲಭ್ಯವಿಲ್ಲ. ಇಲ್ಲಿ ಆಹಾರ ಅಥವಾ ಏನಾದ್ರೂ ಪಡೆಯಲು ನೀವು ಹಣ ಅಥವಾ ಏನನ್ನಾದರೂ ನೀಡಬೇಕು. ಅವನ ಮುಖ ನೋಡಿದರೆ ಕೋಪಗೊಂಡಂತೆ ಕಾಣುತ್ತಾನೆ. ಅವನು ಏನು ಕೊಡಬಲ್ಲ? ನಂತರ ಜುಮ್ರು ಎಮ್ಮೆ ಬೇರೆ ಪ್ರಾಣಿಗಳ ಬಳಿಗೆ ಹೋಗಿ ಏನಾದ್ರೂ ತಿನ್ನಕ್ ಕೊಡಿ ಅಂತ ಕೇಳುತ್ತೆ. ಯಾರನ್ ಕೇಳಿದ್ರು ದುಡ್ಡು ಅಥವಾ ಸಂಪತ್ ಕೊಡು ಅಂತ ಕೇಳ್ತಾರೆ. ನಂತರ ಜುಮ್ರು ಎಮ್ಮೆ ಒಂದ್ ಮರದ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಎದುರುಗಡೆ ನೋಡಿದ್ರೆ ಒಂದು ಎತ್ತು ಅದ್ರ ಮನೆ ಮುಂದೆ ಕೂತ್ಕೊಂಡು ಹುಲ್ ತಿಂತಾ ಇರುತ್ತೆ. ಈ ಎಮ್ಮೆ ಅದನ್ನ ನೋಡುತ್ತೆ. ಅನಿಸ್ತೆ, ನೇರ ಬೆರಳಿನಿಂದ ತುಪ್ಪ ಬರುವುದಿಲ್ಲ. ಸ್ವಲ್ಪ ಬುದ್ಧಿವಂತಿಕೆಯನ್ನು ತೋರಿಸಬೇಕಾಗುತ್ತದೆ. ನಂತರ ಜುಮ್ರು ಎಮ್ಮೆ ಆ ಎತ್ತಿನ ಬಳಿಗೆ ಹೋಗುತ್ತೆ ಮತ್ತೆ ಜೋರಾಗಿ ನಗ್ತಾ ಇರುತ್ತೆ. ಏನಾಯ್ತು? ನೀನು ಯಾಕೆಷ್ಟು ನಗುತ್ತಿದ್ದೀಯಾ? ಮಾತು ಹಿಂಗಿದೆ ಸಹೋದರ. ಸರಿ, ಏನು ವಿಷಯ ನನಗೂ ಹೇಳು. ಹೇ, ನಾನು ಹತ್ತಿರದ ಕಾಡಿನಿಂದ ಬಂದಿದ್ದೇನೆ. ಜಿಂಕೆ ಒಂದಕ್ಕೆ ಆಹಾರ ಕೇಳಿದೆ. ಆಗ ಅದು ನನಗೆ ನೀಡಿದ ತಕ್ಷಣ ಆ ಜಿಂಕೆಗೆ ಕೋಟೆಗಟ್ಟಲೆ ನಿಧಿ ಸಿಕ್ಕಿತು. ಏನು ಅಂತ ನಿಧಿ ಏಕೆ ಸಿಗುತ್ತಿಲ್ಲ ಎಂದು ನನಗೆ ತಿಳಿದಿಲ್ಲ. ಆ ಜಿಂಕೆ ನನ್ನ ಕಾಲಿಗೆ ಬಿದ್ದು, ಸಹೋದರ ನೀನು ಅದ್ಭುತ, ನಾನು ನಿನಗೆ ಸ್ವಲ್ಪ ಆಹಾರ ಕೊಟ್ಟೆ, ಪ್ರತಿಯಾಗಿ ನನಗೆ ತುಂಬಾ ನಿಧಿಯನ್ನು ನೀನು ಕೊಟ್ಟೆ, ನೀನು ಸಹಾಯ ಮಾಡುವವರಿಗೆ ಒಳ್ಳೆಯ ಪ್ರತಿಫಲ ಕೊಡುತ್ತೀಯಾ ಎಂದು ಹೇಳಿತು. ಇದನ್ ನೋಡಿ ಎತ್ತು ಇದೇಕೆ ಅಂತ ಯೋಚಿಸುತ್ತೆ. ಇದು ನಿಜವಾಗಿ ಸಂಭವಿಸಬಹುದೇ? ಸಹೋದರ, ನನಗೆ ತುಂಬಾ ಸಂತೋಷವಾಗಿದೆ. ಯಾಕೆಂದರೆ ನನ್ನಿಂದ ಯಾರಿಗಾದರೂ ಲಾಭವಾಗುತ್ತಿದೆ ಎಂದರೆ ಅವರಿಗೆ ನಾನು ಸಹಾಯ ಮಾಡುತ್ತೇನೆ, ಎಲ್ಲರಿಗೂ ನಿಧಿ ಸಿಗುತ್ತದೆ. ಜುಮ್ರು ಅಲ್ಲಿಂದ ಹೊರಡುತ್ತೆ. ಏ ನಿಲ್ಲು ನಿಲ್ಲು, ಎಮ್ಮೆ ಸಹೋದರ, ನೀ ಎಲ್ಲಿ ಹೋಗ್ತಿದ್ದೀಯಾ? ಏನಾಯಿತು? ಹೌದು, ಒಬ್ಬ ಬಡವನ ಮನೆಯಿಂದ ಸ್ವಲ್ಪ ಊಟ ಮಾಡಿಕೊಂಡು ಹೋಗು. ಸರಿ, ನಿನಗೂ ನಿಧಿ ಬೇಕು, ಆದರೆ ನಾನು ಈಗಾಗಲೇ ಆಹಾರವನ್ನು ತಿಂದಿದ್ದೇನೆ. ಒಂದು ಕೆಲಸ ಮಾಡು, ನನಗೆ ಎಲ್ಲ ಹಣ ಕೊಡು. ಹಣ? ಹೌದು, ಆ ಜಿಂಕೆ ನನಗೆ ಹಣ ಕೊಟ್ಟಾಗ ಅದು ತುಂಬಾ ಪಡೆದುಕೊಂಡಿತು. ನೀವು ನನಗೆ ಹಣ ಕೊಟ್ಟರೆ ಎಷ್ಟು ಸಿಗುತ್ತದೆ ಎಂದು ಯೋಚಿಸಿ. ನಿಲ್ಲು ನಿಲ್ಲು ನಿಲ್ಲು, ನಾನು ಈಗಲೇ ಹಣವನ್ನು ತಂದು ಕೊಡುತ್ತೇನೆ. ಎತ್ತು ತನ್ನ ಮನೆಗೆ ಹೋಗುತ್ತೆ. ನಡೆ, ಒಂದು ಬಕರ ಬಲೆಯೊಳಗೆ ಸಿಕ್ಕೊಂಡಿತು. ನಂತರ ಎತ್ತು ತನ್ನ ಸಂಪತ್ತನ್ನೆಲ್ಲ ತಂದು ಈ ಎಮ್ಮೆಗೆ ಕೊಡುತ್ತೆ. ನನಗೆ ನಿಧಿ ಯಾವಾಗ ಸಿಗುತ್ತದೆ? ನಾಳೆ ಬೆಳಗಿನ ಮೊದಲನೇ ಕಿರಣ ನಿಮ್ಮ ಮನೆಗೆ ಬಿದ್ದಾಗ ನಿಧಿ ಸಿಗುತ್ತದೆ. ಓ ವಾ, ನೀನು ಅದೃಷ್ಟ ಕೀಲಿಕೆಯ ಸಹೋದರ ಎಮ್ಮೆ. ದಯವಿಟ್ಟು ನನ್ನ ಮನೆಗೆ ಬಂದು ವಿಶ್ರಾಂತಿ ಪಡೆ. ಜುಮ್ರು ಎಮ್ಮೆ ಎತ್ತಿನ ಮನೆಗೆ ಹೋಗಿ ಮಲ್ಕೊಳ್ಳುತ್ತೆ. ಗುರುಜಿ, ನಾನು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗೆ ನಿನ್ನ ಬಗ್ಗೆ ಹೇಳುತ್ತೇನೆ. ಎತ್ತು ಅಲ್ಲಿಂದ ಹೊರಟೋಗುತ್ತೆ. ನನಗೆ ಪ್ರತಿದಿನ ಇಂಥ ಮೂರ್ಖರು ಭೇಟಿಯಾದರೆ ನಾನು ಜಗತ್ತಿನ ಶ್ರೀಮಂತ ಪ್ರಾಣಿಯಾಗುತ್ತೇನೆ. ಸ್ವಲ್ಪ ಸಮಯದ ನಂತರ ಈ ಎತ್ತು ಈ ಎಮ್ಮೆಯ ಚಮತ್ಕಾರದ ಬಗ್ಗೆ ಕಾಡಿನಲ್ಲೆಲ್ರಿಗೂ ತಿಳಿಸುತ್ತೆ. ಇದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ತಮ್ಮ ಬಳಿ ಇರುವಂತ ಸಂಪತ್ತನ್ನೆಲ್ಲ ತಂದು ಎಮ್ಮೆ ಕೊಡ್ತಾರೆ. ಮತ್ತವ್ರಿಗೆ ಹೇಳ್ತಾರೆ, ನಮಗೆ ನಿಜವಾಗಿ ನಿಧಿ ಸಿಗುತ್ತದೆ. ಹಾ, ನಾಳೆ ಬೆಳಿಗ್ಗೆ ಎಲ್ಲರಿಗೂ ನಿಧಿ ಸಿಗುತ್ತದೆ. ಇದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಕುಣಿದಾಡ್ತಾರೆ. ವಾ, ನನ್ನ ಬಳಿ ತುಂಬಾ ಹಣ ಮತ್ತು ನಿಧಿ. ನಾನು ಅವರೆಲ್ಲರನ್ನು ಮೋಸಗೊಳಿಸಿದ್ದೇನೆ. ಈಗ ಮಧ್ಯರಾತ್ರಿಯ ತಕ್ಷಣ ನಾನು ಎಲ್ಲಾ ನಿಧಿಯನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗುತ್ತೇನೆ. ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಚಮತ್ಕಾರಿ ಬಾಬಾ ಅಂತ ಈ ಎಮ್ಮೆಗೆ ಹೆಸರು ಕೊಡ್ತಿದ್ರು. ಈಗ ರಾತ್ರಿ ಆಗಿತ್ತು. ಒಂದಿನ ಎಲ್ಲಾ ಕಾಡಿನ ಪ್ರಾಣಿಗಳು ಈ ಎಮ್ಮೆಯ ಮನೆ ಮುಂದೆ ಮಲ್ಕೊಂಡಿದ್ರು. ಆಗ ಈ ಜುಮ್ರು ಎಮ್ಮೆ ಎಲ್ಲಾ ಸಂಪತ್ತನ್ನು ತಗೊಂಡು ದೂರದ ಒಂದು ಗುಹೆಗೆ ತಗೊಂಡೋಗಿಡುತ್ತೆ. ಈ ಎಲ್ಲಾ ನಿಧಿ ನನಗೆ ದೊರಕಿದೆ. ಈಗ ನಾನು ಎಮ್ಮೆಯೊಂದಿಗೆ ಮದುವೆಯಾಗಿ ಜೀವನವನ್ನು ಸಂತೋಷವಾಗಿ ಕಳೆಯುತ್ತೇನೆ. ಇದರ ಮಾತುಗಳನ್ನೆಲ್ಲ ಗುಹೆ ಹೊರಗಡೆ ನಿಂತ್ಕೊಂಡಿದ್ದಂತಹ ಸುರೇಲಿ ಎಮ್ಮೆ ಕೇಳಿಸ್ಕೊಳ್ಳುತ್ತೆ. ಈ ಎಮ್ಮೆ ಬಳಿ ಎಷ್ಟೊಂದು ಹಣ ಇದೆ. ಈ ಸಂಪತ್ತು ನನಗ್ ಸಿಕ್ಬಿಟ್ರೆ ನನ್ನ ಜೀವನವೇ ಪಾವನವಾಗ್ಬಿಡತ್ತೆ.
ಆಗ ಈ ಸುರೇಲಿ ತನ್ನ ಕಾಲಿಗೆ ಬೇಕು ಅಂತಾನೆ ಪೆಟ್ ಮಾಡ್ಕೊಂಡು ಆ ಗುಹೆ ಒಳಗಡೆ ಬರುತ್ತೆ. ನನ್ಗೆ ಸಹಾಯ ಮಾಡಿ. ನೀವು ಯಾರು ಮತ್ತು ನಿಮಗೆ ಹೇಗೆ ಗಾಯವಾಯಿತು? ನಾನು ಅನಾಥೆ, ನನ್ಗೆ ಯಾರು ಹೊಡೆದ್ ಬಿಟ್ರು, ನನ್ಗೆ ಸಹಾಯ ಮಾಡಿ. ಆಗ ಜುಮ್ರು ಕೋಣ ಈ ಪೆಟ್ಟಾಗಿರುವಂತಹ ಗಾಯಕ್ಕೆ ಪಟ್ಟಿ ಕಟ್ಟುತ್ತೆ. ನಿನಗೆ ಯಾರು ಇಲ್ವೇ? ಇಲ್ಲ, ಯಾರು ನನ್ನ ಮದ್ವೆ ಆಗ್ತಿಲ್ಲ. ಸುರೇಲಿ ಎಮ್ಮೆಯ ಮಾತನ್ನು ಕೇಳಿ ಜುಮ್ರು ಕೋಣ ಭಾವುಕನಾಗುತ್ತೆ. ನಾನು ಕೂಡ ಅನಾಥನೇ, ನನ್ನನ್ನು ನೀನು ಮದುವೆಯಾಗುತ್ತೀಯಾ? ನಿನ್ನನ್ನು ಸಂತೋಷವಾಗಿಡುತ್ತೇನೆ. ಆಗ ಎಮ್ಮೆ ಒಪ್ಕೊಳ್ಳುತ್ತೆ. ನಂತರ ದೂರದ ಕಾಡಿಗೆ ಹೋಗಿ ಇಬ್ರು ಮದ್ವೆ ಆಗ್ತಾರೆ. ಆಮೇಲೆ ಅಲ್ಲೇ ಒಂದು ಗುಹೆಯಲ್ಲಿ ವಾಸಿಸ್ತಾ ಇರ್ತಾರೆ. 2 ದಿನಗಳ ನಂತರ ಸುರೇಲಿ ಎಮ್ಮೆ ಗುಹೆ ಒಳಗೆ ಅಡ್ಗೆ ಮಾಡ್ತಿತ್ತು. ಆಗ ಜುಮ್ರು ಕೋಣ ಮನೆಯಲ್ಲಿ ಇರ್ಲಿಲ್ಲ. ನನ್ಗೀಗ ಅವಕಾಶ ಸಿಕ್ಕಿದೆ ಈ ಸಂಪತ್ತನ್ನೆಲ್ಲ ನನ್ನದಾಗಿಸೋಕೆ. ಈಗ ಜುಮ್ರುಗೆ ಈ ವಿಷ ಹಾಕಿರೋ ಊಟ ಕೊಟ್ಟು ಅದನ್ನ ಸಾಯಿಸ್ಬಿಡ್ತೀನಿ. ಮತ್ತೆ ಈ ಸಂಪತ್ತನ್ನೆಲ್ಲ ತಗೊಂಡು ಇಲ್ಲಿಂದ ಓಡ್ ಹೋಗ್ತೀನಿ. ಆಗ್ಲೇ ಬಂದಂತಹ ಈ ಜುಮ್ರು ಕೋಣ ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತೆ. ಓ, ಇದೇನಾ? ಈ ಎಮ್ಮೆಗೆ ನನ್ನ ನಿಧಿಯ ಮೇಲೆ ಕಣ್ಣಿದೆ. ಆಗ ಅದೇ ಕಾಡಿಗೆ ಆ ಕಾಡಿನ ಪ್ರಾಣಿಗಳು ಬರ್ತವೆ. ಅವರಿಗೆ ಮೋಸ ಮಾಡಿ ಅವರಲ್ಲಿದ್ದ ಸಂಪತ್ತನ್ನೆಲ್ಲ ತಗೊಂಡಿರುತ್ತೆ. ಸ್ನೇಹಿತರೆ, ಆ ಎಮ್ಮೆ ಈ ಕಾಡಿನಲ್ಲಿರಬೇಕು. ಅದನ್ನು ಹುಡುಕಿ ಕೊಡಿ, ನಾವು ಅದನ್ನು ಜೀವಂತವಾಗಿ ಸುಡುತ್ತೇವೆ. ಓ ದೇವರೇ, ಇವರೆಲ್ಲ ಒಂದೇ. ಜುಮ್ರು ಕೋಣ ಗುಹೆ ಒಳಗಡೆ ಬರುತ್ತೆ. ಏನಾಯ್ತ್ರಿ? ಅವಳು ನನ್ನನ್ನು ಕೊಲ್ಲಲಿದ್ದಾಳೆ. ಈಗ ನಾನು ಅವಳನ್ನು ಬಲಿಗೆ ಬೀಳಿಸುತ್ತೇನೆ. ಏ ಸುರೇಲಿ, ನೋಡು, ಯಾರಾದರೂ ಇಲ್ಲಿಗೆ ಬಂದು ನನ್ನನ್ನು ಕೇಳಿದರೆ ನೀನು ನನ್ನ ಹೆಂಡತಿ ಎಂದು ಹೇಳು. ಅವರು ನಿನಗೆ ಹಣವನ್ನು ಮತ್ತು ನಿಧಿಯನ್ನು ಕೊಡುತ್ತಾರೆ. ಅವರೆಲ್ಲರೂ ನನ್ನ ಸ್ನೇಹಿತರು. ಏನು? ಹೌದು, ನೀನು ಹೊರಗೆ ಹೋಗಿ ಕುಳಿತುಕೊಳ್ಳು. ಯಾಕೋ ನನಗೆ ತಲೆ ಸುತ್ತುತ್ತಿದೆ. ಈಗ ಸುರೇಲಿ ಎಮ್ಮೆ ಹೊರಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಈಗ ಜುಮ್ರು ಕೋಣ ಎಲ್ಲಾ ಸಂಪತ್ತನ್ನು ತಗೊಂಡು ಗುಹೆಯ ಹಿಂದಿನ ಬಾಗ್ಲಿಂದ ಓಡ್ ಹೋಗುತ್ತೆ. ಆಗ ಈ ಎಲ್ಲಾ ಪ್ರಾಣಿಗಳು ಸುರೇಲಿ ಎಮ್ಮೆ ಬಳಿಗೆ ಬರ್ತಾರೆ. ನೀವು ಎಮ್ಮೆನೂ ನೋಡಿದ್ದೀರಾ? ಅದರ ಹೆಸರು ಜುಮ್ರು. ಹಾ ಹೌದು, ಅವ್ರು ನನ್ ಗಂಡ. ಎಲ್ಲ ಸಂಪತ್ತು ಕೊಡಿ ನನ್ಗೆ, ಅವ್ರ ಒಳಗಡೆ ಇದ್ದಾರೆ. ಸರಿ, ಹಾಗಾದ್ರೆ ಅವನು ನಮ್ಮ ಸಂಪತ್ತನ್ನು ಲೂಟಿ ಮಾಡಿದ ನಂತರ ಇಲ್ಲಿ ವಿಶ್ರಾಂತಿ ಪಡಿತಿದ್ದಾನೆ. ಎಲ್ರೂ ಒಳಗಡೆ ಬರ್ತಾರೆ. ಒಳಗಡೆ ನೋಡಿದ್ರೆ ಯಾವ ಸಂಪತ್ತು ಇರ್ಲಿಲ್ಲ. ಎಲ್ಲಿ ಹೋಗಿದ್ದೆ? ಇಲ್ಲೇ ಇದ್ರು ಅವರು, ಗೊತ್ತಿಲ್ಲ ಎಲ್ಲಿ ಹೋದ್ರು. ಸ್ನೇಹಿತರೆ, ಆ ಎಮ್ಮೆಯ ಈ ಹೆಂಡತಿಯನ್ನ ನಮ್ಮೊಂದಿಗೆ ಕರೆದುಕೊಂಡು ಹೋಗಿ ಅವನು ನಮ್ಮ ನಿಧಿಯನ್ನ ತರುವವರೆಗೆ ನಾವು ಅವನ ಹೆಂಡತಿಯನ್ನು ಬಿಡುವುದಿಲ್ಲ. ಎಲ್ರೂ ಸುರೇಲಿ ಎಮ್ಮೆಯನ್ನ ಹಿಡ್ಕೊಂಡ್ ಬಿಡ್ತಾರೆ. ಅರೆ ಬಿಡಿ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ? ಎಲ್ರೂ ಎಮ್ಮೆಯನ್ನ ಕರ್ಕೊಂಡು ತಮ್ಮ ಕಾಡಿಗೆ ಹೋಗ್ತಾರೆ. ಎಲ್ರೂ ಸೇರ್ಕೊಂಡು ಅದಕ್ಕೆ ಚೆನ್ನಾಗಿ ಹೊಡಿತಾರೆ. ಇಲ್ಲಿ ಈ ಜುಮ್ರು ಎಮ್ಮೆ ತನ್ನ ಸಂಪತ್ತನ್ನೆಲ್ಲ ತಗೊಂಡು ಸಂತೋಷದಿಂದ ಜೀವನ ನಡೆಸ್ತಾ ಇದೆ. ಈ ರೀತಿಯಾಗಿ ಈ ಜುಮ್ರು ಕೋಣ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜೀವ ಮತ್ತು ಸಂಪತ್ತು ಎರಡನ್ನೂ ಉಳಿಸ್ಕೊಳ್ಳುತ್ತೆ.